ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಅವರ ಫೀಲಿಂಗ್ಸ್, ಅವರ ಥಾಟ್ಸ್, ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ, ಎನರ್ಜಿ ಅಪ್ಡೇಟ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಹಾಗೆ ನಿಮ್ಗೇನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನ್ ಹೋಗಿ 111 ಅಂತ ಅಂದ್ಬಿಟ್ಟು ನೀವು ಟೈಪ್ ಮಾಡ್ಬೋದು. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು. ಆಲ್ರೆಡಿ ನನ್ನ ವಾಟ್ಸಪ್ ನಂಬರ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಇಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ನೀವು ಅಲ್ಲಿ ಹೋಗಿ ಆ ನಂಬರ್ನ ತೊಗೊಂಡು ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಅವರ ಎನರ್ಜಿ ಅಪ್ಡೇಟ್ಸ್ ಏನು ಅಂತ ಅಂದ್ಬಿಟ್ಟು. ಓಕೆ, ದ ಸ್ಟಾರ್ ಕಾರ್ಡ್ ಇದೊಂಥರ ಹೋಪ್ ಕಾರ್ಡ್. ಇದು ಬಂತು ಅಂತ ಅಂದರೆ ಇದು ರೀಕನ್ಸಲೇಷನ್ ಅಂತ ಹೇಳ್ಬಿಡ್ಬೋದು. ಮತ್ತು ವಾಪಸ್ ಈ ಪರ್ಸನ್ ಬಂದೇ ಬರ್ತಾರೆ. ಹೋಪ್, ಭರವಸೆ ಇಟ್ಕೊಳ್ಳಿ, ವೆಯ್ಟ್ ಮಾಡಿ. ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ. ಯಾಕೆಂದರೆ ಇದೊಂಥರ ಪಾಸಿಟಿವ್ ಕಾರ್ಡ್ ಅಂತ ಹೇಳ್ಬೋದು. ಓಕೆನಾ, ಸೊ ಹೋಪ್ ಇರಲಿ. ನೀವು ನಿಮ್ಮ ಪರ್ಸನ್ನ ಫರ್ಗೆಟ್ ಮಾಡಬೇಕು ಅಥವಾ ಪರ್ಸನ್ನ ಬಿಟ್ಬಿಡಬೇಕು, ಈ ಥರ ಏನಾದರೂ ಅಂದ್ಕೊಂಡಿದ್ರೆ ಬೇಡ. ಈ ಪರ್ಸನ್ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಿಕಾಸ್ ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ಆ ಪರ್ಸನ್ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅವ್ರಿಗೆ ನೀವು ವೆಯ್ಟ್ ಮಾಡ್ತಿದ್ದೀರಾ ಅನ್ನುವಂಥದ್ದು ಕಾಣಿಸ್ತಾ ಇದೆ, ಗೊತ್ತು ಆಗ್ತಾ ಇದೆ ಆ ಪರ್ಸನ್ಗೆ. ಸೊ ಅವರು ನಿಮ್ಮ ಹತ್ರ ಒಂದು ಸಾರಿ ಕೇಳಬೇಕು ಅನ್ನುವಂಥದ್ದಿದೆ. ಆ್ಯಂಡ್ ಈ ಪರ್ಸನ್ ನಿಮ್ಮ ಹಣೆ ಬರೋದ್ರಲ್ಲಿ ಬರೆದಿರೋವಂಥ ಪರ್ಸನ್. ಇವರು ನಿಮಗೆ ಈಸಿಯಾಗಿ ಈ ಒಂದು ಲೈಫಲ್ಲಿ ನೀವೇನೋ ಒಂದು ಕರ್ಮ ಮಾಡಿದ್ರಿ ಅಂತ ಅಂದ್ಬಿಟ್ಟು ಈ ಲೈಫಲ್ಲಿ ಸಿಕ್ಕಿರೋವಂಥ ಪರ್ಸನ್ ಅಲ್ವೇ ಅಲ್ಲ ನಿಮಗೆ. ಇವರು ನಿಮ್ಮ ಒಂದು ಪಾಸ್ಟ್ ಲೈಫ್ ಪರ್ಸನ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಇನ್ನೂ ಪಾಸಿಟಿವ್ ಆಗಿ ಅವರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಅವ್ರಿಗೂ ಗೊತ್ತಿದೆ ಅವ್ರು ವಾಪಸ್ ಬರಬೇಕು, ನಿಮ್ಮ ವೆಯ್ಟನ್ನ ಅವರು ಎಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಆ್ಯಂಡ್ 7 ಆಫ್ ವಾಂಡ್ಸ್ ಅಂತ ಅಂದರೆ ಒಂಥರ ಇದು ಕನ್ಫ್ಯೂಷನ್ ಅಂತ ಹೇಳ್ಬೋದು. ಅವ್ರಿಗೆ ನಿಮ್ಮ ಮೇಲೆ ತುಂಬ ಪವಿತ್ರವಾದ ಪ್ರೀತಿ ಅಥವಾ ತೀವ್ರವಾದ ಕನ್ಸರ್ನ್, ಕೇರ್, ಲವ್ ಈ ಥರ ಇದ್ರೂ ಕೂಡ ಈ ಪರ್ಸನ್ಗೆ ಎಷ್ಟೇ ಪ್ರೀತಿ ಇದ್ರೂ ಕೂಡ ಏನೋ ಒಂದು ಭಯ ಅನ್ನುವಂಥದ್ದು ಈ ಪರ್ಸನ್ಗೆ ಇದೆ. ಓಕೆನಾ, ಈಗ ಹೇಳ್ತಾರಲ್ಲ, ಪ್ರೀತಿಯಲ್ಲಿ ಈ ಪ್ರೀತಿ ಅನ್ನೋದು ಒಂಥರ ಸಮುದ್ರದ ಥರ. ಆದರೆ ಆ ಪರ್ಸನ್ ಆ ಸಮುದ್ರಕ್ಕೆ ಇಳಿಯೋದಕ್ಕೆ ಇಷ್ಟಪಡ್ತಿದ್ದಾರೆ. ಬಟ್ ಅದರ ಆಳ ಅಂದರೆ ಅದರ ನೀರನ್ನ ನೋಡಿ, ಅದರ ನೀರಿನ ಆಳ ನೋಡಿ ಈ ಪರ್ಸನ್ಗೆ ಭಯ ಅಂತ ಹೇಳ್ತೀವಲ್ಲ, ಅದೇ ಥರ ಈ ಪರ್ಸನ್ನು ಒಂಥರ ನಿಮ್ಮನ್ನು ಇಷ್ಟಪಡ್ತಿದ್ರು ಕೂಡ ಅವ್ರಿಗೆ ಏನೋ ಒಂಥರ ಭಯ, ಆತಂಕ ಏನೋ ಒಂಥರ. ಸೊ ಆ ಪರ್ಸನ್ಗೆ ಈ ಒಂದು ಹೆಂಗೆ ಈ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೋಬೇಕು, ಯಾವ ಥರ ಇವ್ರನ್ನ ಅಪ್ರೋಚ್ ಮಾಡಬೇಕು, ಇದು ರೈಟಾ ರಾಂಗಾ, ನಾನು ಈ ಪರ್ಸನ್ನ ಇಷ್ಟಪಡ್ತಿದ್ದೀನಿ ಬಟ್ ನಾನು ಇಷ್ಟಪಡ್ತಿರೋದು ಕರೆಕ್ಟಾ ಅಂತ ಕನ್ಫ್ಯೂಷನ್ ಕಾರ್ಡ್ ಇದೊಂಥರ. ಓಕೆ, ಅವ್ರಿಗೆ ಏನೋ ಒಂಥರ ಭಯ. ಮತ್ತು ಅವರ ಲೈಫಲ್ಲಿ ಚಾಲೆಂಜಸ್ ಅನ್ನುವಂಥದ್ದಿದೆ. ಅಂದರೆ ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಸಾಕಷ್ಟು ಜನ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಓಕೆನಾ, ಆ್ಯಂಡ್ ಈ ಪರ್ಸನ್ ಕೂಡ ನಿಮ್ಮಿಂದ ದೂರ ಬರೋದಕ್ಕೆ ಅವರೊಬ್ಬರೇ ಅಲ್ಲ ಕಾರಣ. ಅವರ ಲೈಫಲ್ಲಿ ಇನ್ನೂ ಬೇರೆಯವರು ಕೂಡ ಇನ್ವಾಲ್ವ್ ಆಗಿರಬಹುದು. ಅವರು ಕೂಡ ನಿಮ್ಮ ಒಂದು ರಿಲೇಷನ್ಶಿಪ್ಪಿಂದ ದೂರ ಇರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ನ ದೂರ ಮಾಡಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲೇನು ಅಂತ ಅಂದರೆ ಈ ಪರ್ಸನ್ಗೆ ಒಂಥರ ಗೊಂದಲ ಇದೆ, ಅಸ್ಪಷ್ಟತೆ ಅಂತ ಹೇಳ್ತೀವಲ್ಲ ಆ ಥರ, ಏನೋ ಒಂಥರ ಭಯ. ಬಟ್ ಅವ್ರಿಗೆ ಗೊತ್ತು ನೀವು ತಾಳ್ಮೆಯಿಂದ ವೆಯ್ಟ್ ಮಾಡ್ತಿದ್ದೀರಾ ಅಂತ, ಅದಕ್ಕೆ ಈ ಪರ್ಸನ್ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಈ ಪರ್ಸನ್ಗೆ ಎಷ್ಟು ಬರಬೇಕು ಅಂತ ಅಂದ್ಕೊಳ್ತಾರೆ ಅಷ್ಟೇ ಒಂದು ಭಯ ಇದೆ, ಒಂದು ಟೆನ್ಷನ್ ಅನ್ನೋವಂಥದ್ದಿದೆ. ಆ್ಯಂಡ್ ಯಾರೋ ನಿಮ್ಮನ್ನು ದೂರ ಮಾಡೋದಕ್ಕೆ ಆ ಪರ್ಸನ್ನಿಂದ ವೆಯ್ಟು ಕೂಡ, ಅಂದರೆ ಆ ಪರ್ಸನ್ ಇನ್ವಾಲ್ವ್ ಕೂಡ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಇಟ್ಸ್ 7 ಆಫ್ ಕಪ್ಸ್ ಬರ್ತಾ ಇದೆ. 7 ಆಫ್ ಕಪ್ಸ್ ಅಂದರೆ ಅಗೇನ್ ಅವ್ರಿಗೆ ತುಂಬ ಕನ್ಫ್ಯೂಷನ್ ಇದೆ. ಅವ್ರು ಬರಬೇಕಾ ಬರಬಾರ್ದಾ ಅಂತ ಥಿಂಕ್ ಮಾಡ್ತಿದ್ದಾರೆ. ಅವರು ಒಂಥರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಡ್ರೀಮ್ ಕನ್ಸ್ ಕಾಣ್ತಿದ್ದಾರೆ. ಆ್ಯಂಡ್ ನಾನು ರೈಟ್ ಪರ್ಸನ್ನೇ ಮೀಟ್ ಮಾಡ್ತಿದ್ದೀನಲ್ವಾ, ಅಥವಾ ನಾನು ರೈಟ್ ಪರ್ಸನ್ನ ನಾನು ಫ್ಯೂಚರಲ್ಲಿ ನಾನು ಮೀಟ್ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ತುಂಬ ಯೋಚನೆ ಮಾಡ್ತಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ 10 ಆಫ್ ಕಪ್ಸ್ ಬಂದಿದೆ. ಅಂದರೆ ಇದೆರಡು ಕಾರ್ಡ್ ಒಂಥರ ಕಮ್ ಬ್ಯಾಕ್ ಕಾರ್ಡ್. ಈ ಪರ್ಸನ್ಗೆ ನೀವು ಒಂಥರ ಲವ್, ಕೇರ್, ಅಫೆಕ್ಷನ್ನ ಕೊಟ್ಟಿರೋವಂಥ ಪರ್ಸನ್. ಸೊ ಅವ್ರಿಗೆ ನಿಮ್ಮ ಹತ್ರ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಥವಾ ನಿಮ್ಮ ಜೊತೆ ಇರಬೇಕು, ಮತ್ತು ನೀವು ತುಂಬ ಜೆಂಟಲಾಗಿ ಆ ಪರ್ಸನ್ನ ಟೇಕ್ ಕೇರ್ ಮಾಡ್ತೀರಾ ಅನ್ನೋ ಒಂದು ಫೀಲಿಂಗ್ ಇದೆ. ಅವ್ರಿಗೆ ಒಂಥರ ನಿಮ್ಮ ಜೊತೆ ಇದ್ದರೆ ಅವರು ಖುಷಿಯಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಯಾವುದೇ ಒಂದು ಟೆನ್ಷನ್ ಇದ್ರೂ ಕೂಡ ನಿಮ್ಮ ಜೊತೆ ಮಾತಾಡಿದ್ರೆ ಅವ್ರಿಗೇನೋ ಒಂದು ಪ್ರೀತಿ ಅಥವಾ ಒಂದು ಸಪೋರ್ಟ್ ಅಥವಾ
ಒಂದು ಹ್ಯಾಪಿನೆಸ್ ಅನ್ನೋವಂಥದ್ದು ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾರೆ. ಆ್ಯಂಡ್ ನನ್ನ ಅನಿಸ್ತಾ ಇದೆ ಈ ಪರ್ಸನ್ಗೆ ನೀವು ಫಿನಾನ್ಷಿಯಲಿ ಕೂಡ ಹೆಲ್ಪ್ ಮಾಡಿದ್ರಿ ಅಂತ ಅಂದ್ಬಿಟ್ಟು. ಅವ್ರ ಕಷ್ಟದಲ್ಲಿದ್ದಾಗ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ದೀರಾ, ಅವರ ಕೆರಿಯರಲ್ಲಿ ಏನೋ ಪ್ರಾಬ್ಲಮ್ ಇದ್ದಾಗ ಅವ್ರ ಕೆರಿಯರ್ಗೆ ನೀವು ಹೆಲ್ಪ್ ಮಾಡಿದ್ದೀರಾ. ಸೊ ಈ ಪರ್ಸನ್ಗೆ ಅದೆಲ್ಲನೂ ನೆನಪಾಗ್ತಾ ಇದೆ. ನೀವು ಅವ್ರಿಗೆ ಸಹಾಯ ಮಾಡಿದ್ದಾಗಿರಲಿ, ಅಥವಾ ನೀವು ಅವ್ರಿಗೆ ಸಪೋರ್ಟ್ ಮಾಡಿರೋದಾಗಿರಲಿ, ಅಥವಾ ನೀವು ಅವರ ಲೈಫಲ್ಲಿ ಚಿಕ್ಕ ಪುಟ್ಟ ಡ್ರೀಮ್ಸ್ನ ನೀವು ಫುಲ್ಫಿಲ್ ಮಾಡಿರೋದಾಗಿರಲಿ, ಈ ಪರ್ಸನ್ ಇನ್ನೂ ನೆನಪಿಸ್ಕೊಳ್ತಿದ್ದಾರೆ. ಅಂದರೆ ಅವರಿಗೆ ಗೊತ್ತು ನೀವು ತುಂಬ ಒಳ್ಳೆ ಪರ್ಸನ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಆ ಪರ್ಸನ್ ಕೂಡ ಮ್ಯಾನಿಫೆಸ್ಟೇಷನ್ ಅನ್ನೋವಂಥದ್ದನ್ನು ಮಾಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ. ಆ ಪರ್ಸನ್ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಆ ಪರ್ಸನ್ಗೆ ಅನ್ನಿಸ್ತಾ ಇದೆ ಯು ಆರ್ ದ ರೈಟ್ ಚಾಯ್ಸ್ ಅಂತ ಅಂದ್ಬಿಟ್ಟು ಕೂಡ. ಸೊ ಎಷ್ಟೇ ಕನ್ಫ್ಯೂಷನ್ ಇದ್ರೂ ಆ ಪರ್ಸನ್ಗೆ ನೀವೇನು ಅನ್ನೋವಂಥದ್ದು ಅರ್ಥ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ಅವ್ರಿಗೆ ಭಯ ಇರ್ಬೋದೇನೋ ನಿಮ್ಮ ಹತ್ರ ಒಂದು ಸ್ಟೆಪ್ ಮುಂದೆ ಬರೋದಕ್ಕೆ. ಆದರೆ ಓಕೆ, ದ ಮೂನ್ ಕಾರ್ಡ್ ಅದನ್ನೇ ಹೇಳ್ತಾ ಇದೆ ಅಗೇನ್ ಅಂತ ಅಂದರೆ ಈ ಪರ್ಸನ್ಗೆ ಒಂದು ಭಯ ಇದೆ ನಿಮ್ಮ ಹತ್ರ ಮುಂದೆ ಬರೋದಕ್ಕೆ, ಒಂದು ಸ್ಟೆಪ್ ಫಾರ್ವರ್ಡ್. ಅವರು ಅದನ್ನು ಭಯದಿಂದ ಅವರ ಪ್ರೀತಿನ ಮುಚ್ಚಿಟ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆದರೆ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಒಂದು ಸ್ಟ್ರಾಂಗ್ ಡಿಸೈರ್ ಇದೆ. ಆ ಫೀಲಿಂಗು ನಿಮ್ಮ ಹತ್ರ ಬರಬೇಕು ಅನ್ನೋ ಥರ ಅನಿಸುತ್ತೆ. ಆದರೆ ಒಂದು ಭಯ ಅವ್ರನ್ನ ಹೋಲ್ಡ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ನು ನಿದ್ದೆ ಮಾಡಬೇಕಾದ್ರೂ ಕೂಡ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅವ್ರ ಸಬ್ಕಾನ್ಷಿಯಸಲ್ಲೂ ಕೂಡ ನೀವು ಈ ಪರ್ಸನ್ನ ಮೈಂಡಲ್ಲಿ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ಗೆ ನಿದ್ದೆ ಬರ್ತಿಲ್ಲ, ಆ್ಯಂಗ್ಸೈಟಿ, ಸ್ಟ್ರೆಸ್, ಟೆನ್ಷನ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಅವರ ಲೈಫಲ್ಲಿ ಏನೋ ಒಂದು ಗ್ರಹಣ ಅನ್ನೋವಂಥದ್ದು ಹಿಡ್ದಿದೆ ಅನ್ನೋದು ಫೀಲ್ ಮಾಡ್ತಾರೆ ಆ ಪರ್ಸನ್. ಏನೋ ಲೈಫಲ್ಲಿ ಏನೂ ಚೆನ್ನಾಗೇ ಇಲ್ಲ, ಏನೂ ಒಳ್ಳೆಯದೇ ಆಗ್ತಾ ಇಲ್ಲ ಅನ್ನೋ ಥರ ಫೀಲ್ ಮಾಡ್ತಿದ್ದಾರೆ ಅನ್ನೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಒಂಥರ ನಿಮ್ಮಿಬ್ಬರ ಒಂದು ಸಿಚುವೇಶನ್ನ ಯಾರೋ ಬೇರೆಯವರು ಕೂಡ ಅಡ್ವಾಂಟೇಜ್ ಆಗಿ ತೊಗೊಂಡಿರ್ಬೋದು ಅಂತ ಅಂದ್ಬಿಟ್ಟು ಹೇಳ್ಬೋದು ಇಲ್ಲಿ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಲಾಸ್ಟಲ್ಲಿ ಯಾವುದಾದ್ರೂ ಜಗಳ ಆಡಿ ನೀವಿಬ್ಬರು ದೂರ ಆಗಿದ್ರೆ ಈ ಪರ್ಸನ್ ಅದನ್ನೇ ನೆನಪಿಸ್ಕೊಳ್ತಾ ಇದ್ದಾರೆ. ಇಲ್ಲಿ 55 ನೀವು ತುಂಬ ಏಂಜಲ್ಸ್ ನಂಬರ್ನ ನೋಡ್ತಿರ್ಬೋದು. 55 ಅಥವಾ 555 ಅಥವಾ ಏಂಜಲ್ 77 ಅಥವಾ 777 ಈ ಥರ ನಂಬರ್ಸ್ನ ನೀವು ನೋಡ್ತಿರಬಹುದು. ಆ್ಯಂಡ್ ಈ ಪರ್ಸನ್ನು ನೀವು ಏನಾದರೂ ಜಗಳ ಆಡ್ಕೊಂಡು ದೂರ ಆಗಿ ಹೋಗಿದ್ರು ಕೂಡ ಆ ಪರ್ಸನ್ಗೆ ನೀವು ಅನ್ನೋವಂಥ ವ್ಯಕ್ತಿ ಆ ಪರ್ಸನ್ ಲೈಫಲ್ಲಿ ಇರಬೇಕು ಅಂತ ಈಗಲೂ ಫೀಲ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಂದು ಟೆನ್ಷನ್ ಇದೆ, ನೀವೆಲ್ಲಿ ಆ ವ್ಯಕ್ತಿನ ದೂರ ಮಾಡ್ಕೊಂಬಿಟ್ಟಿದ್ದೀರೇನೋ, ಅಂದರೆ ಬಿಟ್ಬಿಟ್ಟಿದ್ದೀರೇನೋ, ಅವ್ರಿಗೋಸ್ಕರ ನೀವು ಕಾಯ್ತಿಲ್ವೇನೋ, ನಿಮ್ಮ ಲೈಫಲ್ಲಿ ನೀವು ಆಲ್ರೆಡಿ ಮೂವ್ ಆನ್ ಆಗಿಬಿಟ್ಟಿದ್ದೀರೇನೋ ಅನ್ನೋ ಒಂದು ಟೆನ್ಷನ್ ಇದೆ. ಆ್ಯಂಡ್ ಅವ್ರಿಗೆ ಯಾವಾಗಲೂ ಅವರ ತಲೆಯಲ್ಲಿ ಏನೋ ಒಂದು ತಳಮಳ ಅಥವಾ ಏನೋ ಒಂದು ಓವರ್ ಥಿಂಕ್ ಮಾಡೋದು, ಮತ್ತು ಅವರಲ್ಲೇ ಅವರು ಮಾತಾಡ್ಕೊಳ್ಳೋ ಅಂಥದ್ದು, ಈ ಥರ ಈ ಪರ್ಸನ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ತುಂಬ ಸ್ಟ್ರೆಸ್, ಟೆನ್ಷನ್ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಈ ಪರ್ಸನ್ನು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ಅಂದ್ರೂ ಈ ಪರ್ಸನ್ ಅವರ ಮೈಂಡಲ್ಲಿ ಅವರು ತುಂಬಾ ಮಾತಾಡ್ತಾ ಇದ್ದಾರೆ, ಅವ್ರು ತುಂಬಾ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನು ತುಂಬ ಡೌನ್ ಟು ಅರ್ತ್ ಇದ್ದೀರಾ, ನೀವು ತುಂಬ ಅವ್ರನ್ನ ಚೆನ್ನಾಗಿ ಟೇಕ್ ಕೇರ್ ಮಾಡ್ತೀರಾ ಮತ್ತು ಫಿನಾನ್ಷಿಯಲಿ ಹೆಲ್ಪ್ ಮಾಡ್ತೀರಾ. ಸೊ ನೀವು ತುಂಬ ಈ ಪರ್ಸನ್ನ ಇಷ್ಟಪಡ್ತಿದ್ದೀರಾ ಅನ್ನೋವಂಥದ್ದು ಈ ಪರ್ಸನ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಆ ಪರ್ಸನ್ ನೀವು ಕೊಟ್ಟಂತಹ ದುಡ್ಡು ಅಥವಾ ನೀವು ಕೊಟ್ಟಂತಹ ಸಪೋರ್ಟ್ ಆ ಪರ್ಸನ್ಗೆ ಇನ್ನೂ ನೆನಪಾಗ್ತಾ ಇದೆ. ಆ್ಯಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಅಗೇನ್ ಇಟ್ಸ್ ಅ ಕಮ್ ಬ್ಯಾಕ್ ಕಾರ್ಡ್. ಆ ಪರ್ಸನ್ ಕಷ್ಟಪಟ್ಟಾದರೂ ನಿಮ್ಮ ಲೈಫಲ್ಲಿ ಅವ್ರು ಮತ್ತೆ ವಾಪಸ್ ಬರಬೇಕು ಅನ್ನೋವಂಥದ್ದಿದೆ. ಅವರ ಲೈಫಲ್ಲಿ ಎಷ್ಟೇ ಆತಂಕ ಅಥವಾ ಎಷ್ಟೇ ಒಂದು ಪ್ರಾಬ್ಲಮ್ಸ್ ಏನೇ ಇದ್ರೂ ಕೂಡ ಅದನ್ನೆಲ್ಲ ಗಿವ್ ಅಪ್ ಮಾಡಿ ನಿಮ್ಮ ಹತ್ರ ವಾಪಸ್ ಬರಬೇಕು ಅನ್ನೋವಂಥದ್ದು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಅವರು ನಿಮ್ಮ ಲೈಫಿಂದ ದೂರ ಹೋಗಿದ್ರೂ ಕೂಡ ಈಗ ಆ ಪರ್ಸನ್ಗೆ ನಿಮ್ಮ ಹತ್ರ ವಾಪಸ್ ಬರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇದೆ. ಆ್ಯಂಡ್ ನೀವು ಕೂಡ ಈ ಪರ್ಸನ್ ಬಿಟ್ಟೋದ್ಮೇಲೆ ನೀವು ನಿದ್ದೆ ಮಾಡ್ತಿಲ್ಲ, ನಿಮಗೆ ಊಟ ಸೇರ್ತಿಲ್ಲ, ನೀವು ಯಾರ ಜೊತೆನೂ ತುಂಬ ಚೆನ್ನಾಗಿ ಮಾತಾಡ್ತಿಲ್ಲ, ಮತ್ತು ಏನೋ ಕಳ್ಕೊಂಡಂಗೆ ನೀವು ಫೀಲ್ ಮಾಡ್ತೀರಾ. ಯಾರಾದರೂ ನಿಮ್ಮ ಹತ್ರ ಮಾತಾಡ್ಸೋದಕ್ಕೆ ಬಂದರೆ ಆ ಪ್ಲೇಸಿಂದ ಎದ್ದು ಹೋಗ್ಬಿಡ್ತೀರಾ. ಸೊ ನಿಮಗೆ ಅನಿಸ್ತಾ ಇದೆ ಈ ಪರ್ಸನ್ ಬರ್ತಾರೆ ಅನ್ನೋ ಎಲ್ಲೋ ಒಂದು ನಂಬಿಕೆ ಇದೆ, ಆದರೆ ಒಂದು ಕಡೆ ಭಯನೂ ಇದೆ, ಇವರೆಲ್ಲೋ ಬರಲ್ವೇನೋ, ಇವರು ನನ್ನ ಲೈಫಿಂದ ಇಷ್ಟೇ ಏನೋ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ. ನೀವು ಓವರ್ ಥಿಂಕ್ ಮಾಡ್ತಿದ್ದೀರಾ. ನಾನು ಈ ಪರ್ಸನ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಎಷ್ಟೊಂದು ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಈ ಪರ್ಸನ್ ನನ್ನ ಹತ್ರ ಮಾತೇ ಆಡ್ತಿಲ್ಲ, ಅವ್ರು ನೋಡಿದ್ರೆ ಎಲ್ಲೋ ನನ್ನನ್ನು ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೀವು ಈ ಪರ್ಸನ್ಗೋಸ್ಕರ ಮೆಡಿಟೇಷನ್ ಮಾಡ್ತಿರ್ಬೋದು, ಅಥವಾ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬೋದು, ಬ್ರೇಸ್ಲೆಟ್ನ ವೇರ್ ಮಾಡ್ತಿರ್ಬೋದು. ಈ ಪರ್ಸನ್ ಬರಲಿ ಅಂತ ಅಂದ್ಬಿಟ್ಟು ನೀವೆಷ್ಟು ವೆಯ್ಟ್ ಮಾಡ್ತಿದ್ದೀರಾ ಅಷ್ಟೇ ಆ ಪರ್ಸನ್ದು ನಿಮ್ಮ ಹತ್ರ ಬರಬೇಕು ಅನ್ನೋ ಅಂಥದ್ದಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಬರುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ, ಜಸ್ಟ್ ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟು. ಯಾಕೆಂದರೆ ಆ ಪರ್ಸನ್ಗೆ ನೀವು ಒಂಥರ ಅಡಿಕ್ಷನ್ ಥರ. ಅವರು ನಿಮ್ಮ ಲೈಫಲ್ಲಿ ಈ ಪರ್ಸನ್
ಇದ್ದರೆ ನೀವು ಖುಷಿಯಾಗಿರ್ತೀರ, ಆ ಪರ್ಸನು ಖುಷಿಯಾಗಿರ್ತಾರೆ. ಯಾಕೆಂದರೆ ನೀವಿಬ್ಬರು ಒಬ್ಬರ ಮೇಲೆ ಒಬ್ಬರು ಡಿಪೆಂಡೆಂಟ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ಆಲ್ಸೋ ಟ್ರಸ್ಟ್, ಅಂದರೆ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ, ನಿಮಗೂ ಕೂಡ ಆ ಪರ್ಸನ್ ಮೇಲೆ ಅಷ್ಟೇ ನಂಬಿಕೆ ಇದೆ. ಇವರು ಯಾವತ್ತೋ ಒಂದಿನ ಮತ್ತೆ ವಾಪಸ್ ಬರ್ಬೋದು ಅನ್ನೋ ಒಂದು ನಂಬಿಕೆ ಮೇಲೆ ನೀವು ಆ ಪರ್ಸನ್ಗೋಸ್ಕರ ಕಾಯ್ತಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ಒಂದು ಲಾಸ್ಟ್ ಮೆಸೇಜ್ ನೋಡೋಣ, ಏಂಜಲ್ಸ್ ಏನು ಹೇಳೋದಕ್ಕೆ ಟ್ರೈ ಮಾಡ್ತಾರೆ ಅಂತ. ಓಕೆ, ಈ ಪರ್ಸನ್ ನೀವು ಮತ್ತು ಅವರು ಫ್ಲರ್ಟ್ ಮಾಡ್ತಾ ಇದ್ದಿದ್ದು ಅಥವಾ ಮಾತಾಡ್ತಾ ಇದ್ದಿದ್ದು ಅಥವಾ ನೀವಿಬ್ಬರು ಮೆಸೇಜ್ ಕಾಲ್ ಮಾಡ್ತಾ ಇದ್ದಿದ್ದು, ಇದೆಲ್ಲ ಈ ಪರ್ಸನ್ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಪರ್ಸನ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದಿದ್ದಂಥ ಕಾನ್ವರ್ಸೇಷನ್ಸ್ ಅಥವಾ ನೀವು ಅವ್ರನ್ನ ಹೊಗಳುತ್ತಿದ್ದಿದ್ದು ಅಥವಾ ನೀನು ಚೆನ್ನಾಗಿದೆಯಾ, ನೀನು ಆ ಥರ ನಟ್ಟಿದ್ರೆ ಚೆನ್ನಾಗಿ ಈ ಥರ ಅಂತ ಫ್ಲರ್ಟ್ ಮಾಡ್ತಿದ್ರಲ್ಲ, ಅದನ್ನು ಈ ಪರ್ಸನ್ ಇನ್ನೂ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಆ್ಯಂಡ್ ನಿಮ್ಗೇನಾದರೂ ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಮತ್ತು ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ ಬೇಕು ಅಂತ ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಇದನ್ನು ನೀವು ತೊಗೋಬೋದು. ಥ್ಯಾಂಕ್ ಯು.